ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಮಸಾಲೆ ದೋಸೆ ಘಮಕ್ಕೆ ಜಗತ್ತೇ ಫಿದಾ. ಟಾಪ್ ಆಹಾರಗಳ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ತಿನಿಸು. ಮೆಟ್ರೋ ಮೆರುಗು ಹೆಚ್ಚಿಸಲಿದೆ ಚಿತ್ರಗಳ ಬಣ್ಣ. ಪ್ರಯಾಣಿಕರಿಗೆ ಸಿಗುವಿದೆ ಚಿತ್ರ ಪ್ರದರ್ಶನ ಔತಣ. ದೆಹಲಿ ಪ್ರವಾಸೋದ್ಯಮದಲ್ಲಿ ಹೊಸ ಗೇಮ್ ಪ್ಲೇಯರ್. ನಮೋ ಕ್ರೂಸ್ ಬದಲಿಸುತ್ತಾ ರಾಜಧಾನಿಯ ಪ್ರವಾಸೋದ್ಯಮ ದಿಕ್ಕು. ಲಕ್ಷದ್ವೀಪ ಪ್ರವೇಶಕ್ಕೆ ನಿಯಮಗಳ ಸಡಿಲಿಕೆ. ಇನ್ನುದೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಿಲ್ಲ. ದೋಸೆ ಪ್ರಿಯರು ಹೆಮ್ಮೆ ಪಡುವ ಸುದ್ದಿಯೊಂದು ಹೊರಬಿದ್ದಿದೆ. ಟೇಸ್ಟ್ ಅಟ್ಲಾಸ್ ಸಮೀಕ್ಷೆ ಪ್ರಕಾರ ಪ್ರಪಂಚದ ಮೋಸ್ಟ್ ಪಾಪ್ಯುಲರ್ ಮತ್ತು ರುಚಿಯಾದ ಆಹಾರಗಳಲ್ಲಿ ದಕ್ಷಿಣ ಭಾರತ ಹೆಮ್ಮೆ ಮಸಾಲೆ ದೋಸೆ 6ನೇ ಸ್ಥಾನದಲ್ಲಿದೆ. ವಿಶ್ವದ ವಿವಿಧ ಭಾಗಗಳ ಆಹಾರ ಪ್ರಿಯರು ಮತ್ತು ವಿಮರ್ಶಕರು ನೀಡಿರುವ ರೇಟಿಂಗ್ ಆಧಾರದ ಮೇಲೆ ಈ ವರದಿಯನ್ನು ನೀಡಲಾಗಿದೆ ಎಂದು ಟೇಸ್ಟ್ ಅಟ್ಲಾಸ್ ತಿಳಿಸಿದೆ. ಮಸಾಲ ದೋಸೆಗೆ ವಿಮರ್ಶಕರಿಂದ 4.3 ಸ್ಟಾರ್ ರೇಟಿಂಗ್ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಒಟ್ಟು 50 ಆಹಾರಗಳ ಪೈಕಿ ಮಸಾಲ ದೋಸೆ 6ನೇ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಮಸಾಲ ದೋಸೆ ಮಾಡುವ ಶೈಲಿ, ಮಸಾಲೆ ಭರಿತ ಆಲೂಗೆಡ್ಡೆ ಪಲ್ಯ ಮತ್ತು ಅದನ್ನ ಚಟ್ನಿ ಸಾಂಬಾರ್ ಜೊತೆಗೆ ಸವಿಯುವ ಶೈಲಿಗೆ ಟೇಸ್ಟ್ ಅಟ್ಲಾಸ್ ವಿಶೇಷ ಶ್ಲಾಘನೆಯನ್ನ ನೀಡಿದೆ. ಸಿಲಿಕಾನ್ ಸಿಟಿಯ ಸಂಚಾರ ಸ್ನೇಹಿತ ಮೆಟ್ರೋ ನಿಲ್ದಾಣಗಳಲ್ಲಿ ಚಿತ್ರ ಪ್ರದರ್ಶನ ಏರ್ಪಡಿಸಲು ಚಿತ್ರಕಲಾ ಪರಿಷತ್ ಚಿಂತಿಸಿದೆ. ದಿನನಿತ್ಯ ಲಕ್ಷಾಂತರ ಪ್ರಯಾಣಿಕರು ಸಂಚಾರಕ್ಕೆ ಬಳಸುವ ನಮ್ಮ ಮೆಟ್ರೋ ಬೆಂಗಳೂರಿನ ಹೆಮ್ಮೆ. ಹೀಗಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳುವುದು ಸೂಕ್ತವಾಗಿದೆ. ಕಲಾಕೃತಿಗಳ ಪ್ರದರ್ಶನಕ್ಕೆ ಬಿಎಂಆರ್ಸಿಎಲ್ನಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು, ಕೈಗೆಟುಕುವ ದರದಲ್ಲಿ ಕಲಾಕೃತಿಗಳನ್ನು ಒದಗಿಸಲಾಗುವುದು ಎಂದು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸಲಾಗುವುದು. ಈ ಕಲಾ ಪ್ರದರ್ಶನಕ್ಕೆ ಸೂಕ್ತ ನಿಲ್ದಾಣಗಳನ್ನು ಆಯ್ಕೆ ಮಾಡಿ ಅವಶ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು. ತಜಿಕಿಸ್ತಾನ್ ದೇಶದ ಸುಮಾರು 93% ಭಾಗ ಪರ್ವತಗಳಿಂದಲೇ ಆವೃತವಾಗಿದೆ. ಇಲ್ಲಿನ ಅರ್ಧಕ್ಕಿಂತ ಹೆಚ್ಚು ಪ್ರದೇಶವು ಸಮುದ್ರ ಮಟ್ಟದಿಂದ 3000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿದೆ. ಇದೇ ಕಾರಣಕ್ಕೆ ಇದನ್ನು ಜಗತ್ತಿನ ಛಾವಣಿ ಎಂದು ಕರೆಯಲಾಗುವ ಪಾಮೀರ್ ಪರ್ವತ ಶ್ರೇಣಿಗಳ ನೆಲೆ ಎನ್ನಲಾಗುತ್ತದೆ. ಇಲ್ಲಿನ ವಕ್ಷ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ನೊರೆ ಅಣೆಕಟ್ಟು ವಿಶ್ವದ ಅತಿ ಎತ್ತರದ ಮಾನವ ನಿರ್ಮಿತ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಅಲ್ಲದೆ ಇದಕ್ಕಿಂತಲೂ ಎತ್ತರದ ರೋಗುನ್ ಅಣೆಕಟ್ಟು ಕೂಡ ಇಲ್ಲಿನ ನಿರ್ಮಾಣ ಹಂತದಲ್ಲಿದೆ. ಧ್ರುವ ಪ್ರದೇಶಗಳನ್ನ ಹೊರತುಪಡಿಸಿದರೆ ವಿಶ್ವದ ಅತಿ ಉದ್ದವಾದ ಹಿಮನದಿ ಇರುವುದು ತಜಿಕಿಸ್ತಾನದಲ್ಲಿ. ಇದರ ಹೆಸರು ಫೆಡ್ಚೆಂಕೋ ಗ್ಲೇಸಿಯರ್. ಇದು ಸುಮಾರು 77 ಕಿಲೋಮೀಟರ್ ಉದ್ದವಿದ್ದು ಪಾಮೀರ್ ಪರ್ವತ ಶ್ರೇಣಿಯಲ್ಲಿದೆ. ಈ ದೇಶವು ತನ್ನ ಕೆಲವು ವಿಶಿಷ್ಟ ಕಾನೂನುಗಳಿಗೆ ಹೆಸರುವಾಸಿ. ಉದಾಹರಣೆ, ಇಲ್ಲಿ ಯುವಕರು ಉದ್ದನೆಯ ಗಡ್ಡ ಬಿಡುವುದನ್ನು ಸರ್ಕಾರ ಪ್ರೋತ್ಸಾಹಿಸುವುದಿಲ್ಲ. ಈ ದೇಶದ ರಾಜಧಾನಿ ಯಾವುದು? ದೆಹಲಿ ಪ್ರವಾಸೋದ್ಯಮದಲ್ಲಿ ಸಂಚಲನ ಸೃಷ್ಟಿಸಲು ಕ್ರೂಸ್ ಟೂರಿಸಂ ಪ್ರಾರಂಭಕ್ಕೆ ಚಿಂತನೆ ನಡೆಸಿದೆ. ಯಮುನಾ ನದಿ ಸ್ವಚ್ಛಗೊಳಿಸುವ ಯೋಜನೆಗಳಿಗೆ ಪೂರಕವಾಗಿ ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಹೆಚ್ಚಿಸಲು ಈ ಕ್ರೂಸ್ ಟೂರಿಸಂ ಪ್ರಾರಂಭಿಸಲಾಗುತ್ತಿದೆ ಎಂದು ದೆಹಲಿ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಈ ಹೊಸ ಪ್ರಯತ್ನಕ್ಕೆ ನಮೋ ಕ್ರೂಸ್ ದೆಹಲಿ ಸರ್ಕಾರ ಯಮುನಾ ನದಿ ಉದ್ದಕ್ಕೂ ಈ ಕ್ರೂಸ್ ಸಂಚರಿಸಲಿದೆ ಎಂದು ತಿಳಿಸಿದೆ. ಅತಿ ಶೀಘ್ರದಲ್ಲಿ ಕ್ರೂಸ್ ಸಂಚಾರ ಪ್ರಾರಂಭವಾಗಲಿದ್ದು ಅಧಿಕೃತ ಪ್ರಕಟಣೆಯನ್ನು ಸರ್ಕಾರ ನೀಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಷದ್ವೀಪ ಪ್ರವೇಶಕ್ಕೆ ವಿಧಿಸಲಾಗಿದ್ದ ನಿಯಮಗಳನ್ನು ಈಗ ಸಡಿಲ ಮಾಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಈ ಹಿಂದೆ ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಭೇಟಿ ನೀಡಬೇಕಿದ್ರೆ ಸ್ಥಳೀಯ ಸಂಸ್ಥೆಗಳ ಮೇಲೆ ಅಥವಾ ಸ್ಥಳೀಯ ನಿವಾಸಿಗಳ ಮೇಲೆ ಅವಲಂಬಿತವಾಗಬೇಕಿತ್ತು. ಆದರೆ ಈಗ ಈ ನಿಯಮಕ್ಕೆ ಫುಲ್ ಸ್ಟಾಪ್ ನೀಡಲಾಗಿದೆ. ಇದರ ಜೊತೆಗೆ ಲಕ್ಷದ್ವೀಪ ಪೊಲೀಸರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯಬೇಕಿತ್ತು. ಈಗ ಈ ನಿಯಮವನ್ನು ಕೈಬಿಡಲಾಗಿದೆ ಎಂದು ಲಕ್ಷದ್ವೀಪ ಆಡಳಿತ ತಿಳಿಸಿದೆ. ಈ ನಿರ್ಧಾರ ಪ್ರವಾಸೋದ್ಯಮ ಮೇಲೆ ಉತ್ತಮ ಪರಿಣಾಮ ಬೀರಲಿದ್ದು ಪ್ರವಾಸಿಗರ ಆಗಮನದ ಸಂಖ್ಯೆ ಹೆಚ್ಚಲಿದೆ ಎಂದು ಲಕ್ಷದ್ವೀಪ ಆಡಳಿತ ಅಭಿಪ್ರಾಯಪಟ್ಟಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕೋಪೇಶ್ವರ ಮತ್ತು ಧೋಪೇಶ್ವರ ಎಂಬ ದೇವರಿರುವ ದೇವಾಲಯ ಭಾರತದ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.